ಪ್ರಶ್ನೆ ಕೇಳ್ಯಾರಿ ವರದಿಗಾರರ ಅಂತೇಳಿ. ಏನು ಪ್ರಶ್ನೆ ಕೇಳ್ಯಾರಂದ್ರೆ ಅದಕ್ಕೆ ಪಕ್ಕ ನನಗೆ ತಿಳಿದಿಲ್ಲ, ಜರ ಸ್ಟೇಜ್ ಮ್ಯಾಗ ಬಂದು ಹೇಳಿದ್ರೆ ಭಾಳ ಬೆಟ್ರ್ ಆಗ್ತದೆ ರೀ. ಯಾಕಂದ್ರೆ ಜರನ ನೀವು ಕೇಳುವುದೇನ ಜರನ ಒಳಗೆ ಮಲು ಇಟ್ಟು ಕೇಳಾಕತ್ಯಾರೋ, ಕೃಷ್ಣನ ತಾಯಿ ತಂದೆ ಯಾರು ಅಂತ ಕೇಳ್ತಿರೋ, ಏನ ಕೃಷ್ಣನ ಶ್ರೀಕೃಷ್ಣನ ಅವನ ಅವ್ವ ಅಪ್ಪನ ಮಗ ಯಾರು ಅಂತ ಕೇಳ್ತಾರೋ ಏನು, ಅದಿನ್ನ ಪಕ್ಕ ನನಗೆ ತಿಳಿದಿಲ್ಲ. ಜರ ಸ್ಟೇಜ್ ಮ್ಯಾಗ ಇದನ್ನ ಕೇಳಿದೀವಿ ಅಂತ ಹೇಳ್ರಿ ಅಂದ್ರೆ ಹೇಳಕ್ಕೆ ನಮಗೊಂದು ಹಾದಿ ಆಗ್ತೈತಿ. ತಿಳಿದಿಲ್ರಿ, ಜರ ಬರ್ರಿ ಒಂದು ಜರ ಕಡೆ ಮುಂದಕ್ಕೆ ಯಾರ್ದಿರಿ ವರದಿಗಾರ. ಹಾಂ ಹಾಂ ಏನು ಕೇಳ್ತಾರಪ್ಪ ಅಂದ್ರವ್ರ, ಕೃಷ್ಣ ಯಾರ ಅವನ ಅಪ್ಪನ ಮಗ. ಮಾತು ಹೆಂಗಿಟ್ಟಾರ ನೋಡ್ರಿ, ಅವ್ರ ಹಿರಿಯರು ಭಾಳ ಶಾಣೆ ಅದಾರ. ಕೃಷ್ಣ ಯಾರ ಅವನ ಅಪ್ಪನ ಮಗ. ಇದು ಹೆಂಗಾಗ್ತದಪ್ಪ ಅಂದ್ರೆ, ರಾಜೀವ್ ಗಾಂಧಿ ಸಾಯುಕ್ಕಿಂತ ಮೊದಲ ದೇಶ ಯಾರು ಆಳ್ತಿದ್ರ ಅಂತ ಕೇಳಿದಂಗೆ ಆಗ್ತದ್ರಿ. ಯಾವಾರ ರಾಜೀವ್ ಗಾಂಧಿ ಸಾಯುಕ್ಕಿಂತ ಮೊದಲು ಮತ್ತೆ ರಾಜೀವ್ ಗಾಂಧಿನ ಆಳ್ತಿದ್ದಿಲ್ರಿ. ಹಂಗ ಕೃಷ್ಣ ಯಾರ ಅವ್ವ ಅಪ್ಪನ ಮಗ. ಕೃಷ್ಣ ಯಾರ ಅವ್ವ ಅಪ್ಪನ ಮಗ ಅಂತ ಕೇಳಿರಿ ನೀವು, ಕೃಷ್ಣ ಅವ್ರ ಅವ್ವ ಅಪ್ಪನ ಮಗ ಆಗ್ತಾನವ. ಯಾರ ಅವ್ವ ಅಪ್ಪನ ಮಗ ಅಂತ ನೀವು ಕೇಳಿರಿ, ಅವ್ರ ಅವ್ವ ಅಪ್ಪನ ಮಗ ಅವ ಆಗ್ತಾನತ್ ನಂದು ಲೇಖಿ ಐತಿ. ಅಲ್ಲತ್ತೀರಿ ಬಂದು ಹೇಳ್ಬರಿ ಅಂತ. ಅಲ್ಲಂದ್ರೆ ಅಂದ್ರೆ ಹೇಳುದ ಆಟ ಒಳಗೆ ಪ್ರಶ್ನೆ ಕೂತಾರ ಕಿತ್ತಂದ್ರೆ ನಾ ಬಂದು ಹೇಳುದ್ರಿ. ಜರ ಬಂದು ಹೇಳಿದ್ರೆ ಪಾಡಾಗ್ತದ್ರಿ ಹಿರಿಯರ. ಬರ್ಲಿಕ್ಕಂದ್ರೆ 501 ರೂಪಾಯಿ ಕೊಟ್ಟು ಕಡ್ಯಾಕರಿ ಆಗ್ರಿ. ಹ್ಞೂ ಅದಕ್ಕೆ 501 ಐತ್ರಿ, ಹಂಗ ಇಲ್ರಿ ಅದು. ಮೌಲಾನ ಬೇಸವ ನಿನ್ನ ಕೇಳತಾರ, ಬೆಚ್ಚಿ ಹೇಳೋ ಜಳ ಜಳ ನೀವ ಹಾಕಬ್ಯಾಡೋ ಮಂಡ ಮಾಳ. ಜೀವ ಗಂಡ ಅಂತ ಹೇಳ ಸುಳ್ಳ ಸುಳ್ಳ ಕ್ಯಾಲಿ ಹಿಡ್ದಾರ ನೋಡ್ರಿ. ಒಟ್ಟು ಆಧ್ಯಾತ್ಮಿಕ ಹೋಗ್ಬೇಕಾಗೈತಿ, ಅದಕ್ಕೆ ನಾವು ಆಧ್ಯಾತ್ಮಿಕ ತೆಗಿಲಿಲ್ಲ. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ನಾ ಯಾರೆಂಬುದೆಲ್ಲಿ ಕೂನ ಹಿಡಿತು, ಮರವಿನ ಮನಿ ಒಳಗ 6 ಮಕ್ಕಳ ಹಡಿತು, ಮರವಿನ ಮನಿಯೊಳಗ 6 ಮಕ್ಕಳ ಹಡಿತು, ಕರ್ಮದ ಗಂಟೊತ್ತ ಕೈ ಬೇಟ ನಡಿತು, ಕರ್ಮದ ಗಂಟೊತ್ತ ಕೈ ಬೇಟ ನಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಹೆಂಡರ ಮಕ್ಕಳ ನನ್ನವರೆಂದು ನುಡಿತು, ಪಣತಿ ಅದೇನು ಹೇಳ್ತಾರ ನೋಡ್ರಿ. ಹುಡುಗಿ ಋಣದೋಳು ಬಂದ
ಹುಡುಗಿ ಋಣದಾಗ ದುಡ್ದಾನ, ಹುಡುಗನ ಋಣದಾಗ ಇಕ್ಕಿ ದುಡ್ದಿಲ್ಲ. ಇಲ್ಲ 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 ಹುಡುಗಿ ಋಣದಾಗ ಹುಡುಗ ದುಡಿತೈತಿ ಅಂದ್ರ ದೊಡ್ಡವ್ರು ಯಾರಾದ್ರಿ ಇದ್ರು? ಹುಡುಗಿನ ದೊಡ್ಡದ್ಲ. ಹಾ, ಮತ್ತ ಹುಡುಗ ಹೆಂಗಾಗ್ತದ್ರಿ? ಹುಡುಗ ಹಂಗಾಗ ಈ ಋಣದಾಗನ ಮತ್ತ ಒಂದ ಬಹಳ ತತ್ವದ ಮಾತು ಹೇಳಿದ್ರಿ ನಮ್ಮ ಭಾಗಪ್ಪಜ್ಜ ಅವ್ರು. ಏನ್ ಹೇಳ್ತಾರೆ? ಏನಂತ ಹೇಳಿ, ಕಾಲ ಮರಣ ತಾತ್ಕಾಲಿಕ ಮರಣ ಬ್ಯಾರೆ ಆತ್ರಿ, ಮತ್ತ ದುರ್ಮರಣ ಬ್ಯಾರೆ. ಇವ್ ಹೆಂಗ ಬಾಲ್ಯ ಯೌವನ ಮುಪ್ಪಾವಸ್ಥೆ ಹಿಂಗ ಅದಾವಲ್ಲ, ಹಿಂಗ 3 ನಮೂನಿ ಸಾವದಾವ ಮನುಷ್ಯಾಗ ಅಂತ ಹೇಳಿದ್ರು ಅವ್ರು. ಹೇಳ್ಯಾರ. ದುರ್ಮರಣ ಆಗ್ತೈತಿ, ಆಮೇಲೆ ಯಾವ್ದ್ರ ಒಂದ ವಯಸ್ಸಾದ ಮೇಲೆ ಆಗತೈತಿ. ಇದೆಲ್ಲ ಒಪ್ಪುಗೊಳ್ರಿ. ಇನ್ನು ಹೊಟ್ಟೆಯಾಗಿರ್ತಾನ ಸತ್ತು ಬರ್ತಾನೋ ಇವಕ್ಕೆ ಯಾವ ಮರಣ ಅನ್ಬೇಕು? ಭಾಗಪ್ಪ ನಾನು ಕೇಳಿ ಹೇಳ್ತಾನೆ ಶಾಣೆ ಅದ. ಇಲ್ರಿ, ಇವೆಲ್ಲ ಹೊರಗೆ ಬಂದ ಮೇಲೆ ಮಾಡಿರೋ ಕರ್ಮ ಕಟ್ಟಗೋತೈತಿ, ಇವು ಸಾಯ್ತಾವ. ಹೊಟ್ಟೆಯಾಗಿರ್ತೈ ಜಗನ ಹೆಂಗೈತಿ ಅನ್ನೋದು ನೋಡಿರಂಗಿಲ್ಲ ಕೂಸ. ಇಲ್ಲ, ಇನ್ನ ತಾಯಿ ಹೊಟ್ಟೆ ಅಂದ ಹೊರಗೆ ಬರೋ ತಡ ಇಲ್ಲದನ ಸಾಯ್ತೈತಿ. ಅದ ಒಳಗ ಅದ ಯಾಕೆ ಸಾಯ್ತೈತಿ, ಎದರ ಸಂಬಂಧ? ಅದ ಯಾವ ಮರಣ? ಯಾವ ಮರಣ? ಯಾವ ಗಾಳಿ ಬಡಿತದ್ರಿ ಅದಕ್ಕೆ ಒಳಗೆ ಸಾಯ್ಬೇಕಾದ್ರ? ಸುಮ್ಮ ಇರಂಗಿಲ್ಲ, ಅದು ಸಾಯುದು ಬಿ ಹಂಗ. ಅದಕ್ಕೆ ಹೇಳತ್ತೀರಿಪ್ಪ, ಎಲ್ಲ ಪರಮಾತ್ಮ ಮಾಡ್ತಾನು, ಸಾವ ಕೇಡ ಮನುಷ್ಯರಿಗೆ ಅಟ್ಟೈತಿ, ಪರಮಾತ್ಮ ದೇವ್ರಿಗಿಲ್ಲ. ಮೊದಲೇ ಹೇಳಿಲ್ಲ, ಹುಟ್ಟಿಲ್ಲ ಸತ್ತಿಲ್ಲ ಜನನಿಲ್ಲ ಮರಣಿಲ್ಲ ಅಂತ ಹೇಳ್ಯಾರ ಅವ್ರ. ದೇವ್ರಿಗೆ ಸಾವಿಲ್ಲ ಅಂತ ನೀವು ಹೇಳ್ತೀರಿ. ದುರ್ಮರಣ ನೋಡ್ರಿ, ಡೈರೆಕ್ಟ್ ತನಗ ಸಾವು ಬಂದ ಸತ್ತಿದ್ರ ಅದು ಬೇರೆ, ಮತ್ತ ಒಬ್ರ ಕೈಯಾಗ ಹೊಡೆಸ್ಕೊಂಡು ಸತ್ರ ಅದು ದುರ್ಮರಣ. ಅದು ಮಾನವ್ರಿಗೆ ಎಟ್ಟ ಬರ್ತೈತಿ ಅಂತ ಹೇಳಿರಿ ನಮ್ಮ ಭಾಗಪ್ಪ ಕಕ್ಕ ಅವ್ರ ಹೇಳ್ಯಾರ. ಆದ್ರೆ ಕೃಷ್ಣ ಪರಮಾತ್ಮ ಯಾವ ಪಾಪ ಮಾಡಿದ್ದ? ಏನ್ ಮಾಡಿದ್ದ? ಬರೇ ಒಂದು ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಸಿಕ್ಕ ಬಾಣ ಹೊಡೆಸ್ಕೊಂಡು ಸಾಯ್ಬೇಕಾದ್ರ ಯಾವಾಗ ಬ್ಯಾಟಿ ಆಡ್ಲಕ್ ಹೋಗಿದ್ದವ ಬ್ಯಾಡ. ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದ ಅಂತ್ಯ ಬಂದಿತ್ತು. ಏನ್ ಮಾಡಿದ್ದ? ಒಂದ ಗಿಡದ ಕೆಳಗ ಉದ್ದ ಕಾಲ ಮಾಡಿ ಮನಗಿದ್ದ, ಕಾಲಾಗಿನ ಪದ್ಮ ಹೊಳಿತಿತ್ತು. ಚಿಗರಿ ಕಿವಿ ನೋಡಿದಂಗ ಆಗ್ತಿತ್ತು ಪದ್ಮ. ಇವ ಗಿಡದ ಮರಿಗೆ ನಿತ್ತು ನೋಡಿದ, ಬ್ಯಾಡ ಅಂದಿವ. ಯಾವ್ದೋ ಬ್ಯಾಟಿ ಸಿಕ್ತ, ಪಕ್ಕ ಪ್ರಾಣಿನ ಐತಿ ಅಂದ. ಚಿಗರಿನ ಐತಿ ತಿಳ್ಕೊಂಡ ತನ್ನ ಕೈ ಒಳಗಿರುವಂತ ಬಾಣ ಗಿಡದ ಮರಿಗೆ ನಿತ್ತು ಬಿಟ್ಟ. ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟಿತು. ಜಾಗದ ಮ್ಯಾಲ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ, ಪ್ರಾಣ ಹೋಗಿ. ಇದು ದುರ್ಮರಣ ಆತಿಲ್ಲ. ಮತ್ತೊಬ್ಬರ ಕೈಯಾಗ ಬಡಸ್ಕೊಂಡ ನೀ ಸಾಯ್ತಿ ಅಂದ್ರ ದೇವ್ರಂತ ದೇವ್ರಿಗೆ ಪಾಪ ಬೆನ್ನು ಬಿಟ್ಟಿಲ್ರಿ. ನಾವು ನೀವು ಯಾವ ಗಿಡ ತಪ್ಪಲ ಅವಂಗೂ ಮರಣ ಬಿಟ್ಟಿಲ್ಲ, ಅವಂಗೂ ಬಿಟ್ಟಿಲ್ರಿ, ನಮ್ಮ ಭಾಗಪ್ಪಾಜಾಗೂ ಬಿಟ್ಟೇ ಇಲ್ರಿ. ಇದು ಬೇರೆ ಬೇಡ. ಅಯ್ಯೋ ಯಾವ್ದಾದ್ರು ಇದು ಹೆಂಗ ಜನ್ಮ ಮಾತಿನೊಳಗ ಐತಿ, ಅಲ್ಲೇ ಐತಿ. ಎಲ್ಲಿ ಪ್ರಶ್ನೆ ಐತಿ, ಉತ್ತರ ಅಲ್ಲೇ ಐತಿ. ಹೆಂಗ ಜನ್ಮ ನಾದ ತೆಳಗ್ ಹೆಂಗ ಮದ್ ಹೊತ್ತು ಬಂದತಿ ನೋಡ, ಮರಣ ಸಹಿತ ಸಂಗಾಟ ಬಂದತಿ. ಅದಕ್ಕೆ ಬಿಟ್ಟು ಬಂದಿಲ್ಲ ಇದು ಜನ್ಮ. ಹಂಗ ನಾದ ತೆಳಗ ಮದ್ ಹೊತ್ತಿದ್ದಂಗ ಮರಣ ಬಿ ಸಂಗಾಟ ಬಂದದ. ನಾನ್ ಅವ್ರಿಗೆ ಬೆನ್ನ ಬಿಟ್ಟಿಲ್ಲ, ಇದು ಮರಣ ಹಂಗ ಬಿಡ್ತತಿ ಅಂತ. ಕೃಷ್ಣ 10 ಅವತಾರ ಆಗ್ಯಾವ. ನಿಮ್ಮ 10 ಅವತಾರ ಆಗ್ಬೇಕಾದ್ರ ಏನ್ ಡೈರೆಕ್ಟ್ ಅವತಾರ ತಾಳಿರಿ ನೀವು? ಇಲ್ಲ, ಸತ್ತು ಹುಟ್ಟೇರಿ 10 ಸಲ ಶ್ರಾಪಾಗಿ. ವರಹ ಅವತಾರ, ಕೂರ್ಮ ಅವತಾರ, ನರಸಿಂಹ ಅವತಾರ, ಬೌದ್ಧ ಅವತಾರ, ಕಲಂಕಿ ಅವತಾರ, ಪರಶುರಾಮನ ಅವತಾರ, ರಾಮನ ಅವತಾರ, ಇವೆಲ್ಲ ಅವತಾರ ಆಗ್ಬೇಕಾದ್ರೆ ಸತ್ತು ಹುಟ್ಟಿದ ಬಳಕಾಗ್ಯದ. ಹಂಗ ಆಗಂಗಿಲ್ಲ, ದೇವ್ರುಗಳು ಸತ್ತು ಹುಟ್ಟ್ಯಾವ. ಅದಕ್ಕ ಸಾವೈತಿ ನಿಮಗ. ದೇವ್ರಿಗೆ ಅದ್ರ ಬೇನ ಬಿಟ್ಟಿಲ್ಲ. ಅಗ್ಗದಿ ಅಕ್ಕಂಡ್ ಅದ್ವೈತ ಯಾವ್ದಾನ ಅದನ್ನ ಹೇಳ್ರಿ. ಈಗ ಜೀವ ಗಂಡ ಜರ ಸಂಶಯ ಬರ್ತದಿಪ್ಪ. ಜೀವ ಅಂದ್ರ ಗಂಡ. ಒಟ್ಟು ಅವನ ಲೆಕ್ಕ ನಮ್ಮ ಭಾಗಪ್ಪ ಕಕ್ಕನ ಲೆಕ್ಕಲ್ಲಿ ಅದ್ರ ಜೀವ ಗಂಡ. ಇದು ನನ್ನ ಶರೀರ ಒಳಗಿರುವುದು ಜೀವಾತ್ಮನ, ಭಾಗಪ್ಪ ಕಕ್ಕನ ಶರೀರ ಒಳಗಿರುವುದು ಜೀವಾತ್ಮನ. ಒಟ್ಟು ಜೀವ ಒಂದಾಯ್ತಿಲ್ಲ, ಜೀವ ಅಂದ್ರ ಗಂಡ. ನಿಮ್ಮ ಶರೀರ ಒಳಗಿರುವುದು ಗಂಡ, ನನ್ನ ಶರೀರ ಒಳಗಿರುವುದು ಗಂಡ. ಮತ್ತೆ ಇವತ್ತಕ್ಕೆ ಎರಡಕ್ಕೂ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡೋದ್ರಿಂದ ಹೊತ್ತು ಮುಳುಗುತ್ತಕ್ಕ ಇಲ್ಲಿ ಅವ್ರ ಅಡಿಗೆ ಊರಾಗ ಬಿದ್ದದ ನನಗ. ನನ್ನಲ್ಲಿರುವುದು ಜೀವ ಗಂಡ, ನಿನ್ನಲ್ಲಿರುವುದು ಜೀವ ಗಂಡ. ಎರಡು ಜೀವಾತ್ಮಗಳು ಗಂಡ ಅದು ಇಲ್ವೇ? ಎರಡು ಗಂಡ ಅದಪ್ಪ ಅಂದ್ರೆ ಸ್ವಲ್ಪ ಸಂಶಯ ಬರ್ತದ. ಹೆಣ್ಣಿನಲ್ಲಿ ಇರುವಂತ ಜೀವಾತ್ಮ ಯಾವ್ದ? ಏನ ಗಂಡೋ, ಏನ ಹೆಣ್ಣೋ, ಏನ ನಪುಷಕೋ? ಇದು ಬೇಕಾಗ್ಯದ. ನಡಿ ನಮ್ಮ ಯುವಕರಾದಂಥ ಪ್ರಶಾಂತ್ ಅಲ್ಗೊಂಡವರು ನೆರವೇರಿಸಿ ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ. ಈ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ಮಾಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು,
ಚೌರೆ ಆಯಿಸಿ ಜನ್ಮದಾಕಿ ಹೊಡಿತು ಆರುವಾದಾಗ ಗುರುವಿನ ಪಾದ ಹಿಡಿತು ಆರುವಾದಾಗ ಗುರುವಿನ ಪಾದ ಹಿಡಿತು ಮನ ರೈತಾಗಿ ಮನ ಮುಕ್ತಿ ಪಡಿತು ಮರಣ ರೈತಾಗಿ ಮನ ಮುಕ್ತಿ ಪಡಿತು ಋಣ ಇರುತ್ತಾನ ದುಡಿದು ದುಡದು ಮಾಡಿತು ಹುಡುಗಿ ಋಣದೋಳು ಬಂದ ಹುಡುಗಿ ಋಣದೋಳು ಬಂದ ಹುಡುಗ ದುಡಿದು ಋಣ ಇರುತ್ತಾನ ದುಡದು ಮಡಿತುವ ಮಹಾರಾಷ್ಟ್ರಕ್ಕೆ ಮಂಗಳೂರ ಬೆಳಿತು ಆದಿಶಕ್ತಿ ಪ್ರಸಾದ ಅಂಗಕ ಬೆರೆತು ಆದಿಶಕ್ತಿ ಪ್ರಸಾದ ಅಂಗಕ ಬೆರೆತುವ ಮೋಹನ್ ದಾಸರ ಕವಿತಕ ಕಣ್ಣ ತೆರಿತು ಮೋಹನ್ ದಾಸರ ಕವಿತಕ ಕಣ್ಣ ತೆರಿತು